ಒಂಥರ ಮನೆ ಮಗ ಆಗೋಗಿದ್ದೀರಾ ಸರ್ ಇಂಡಸ್ಟ್ರಿಗೆ ಇವಾಗ. ಫಸ್ಟ್ ಹೀರೋಗೆ ಇಷ್ಟೊಂದು ಆಶೀರ್ವಾದ ಸಿಗೋದು ಅಷ್ಟ್ ಈಸಿ ಅಲ್ಲ. ಶಿವಣ್ಣ ಬ್ಲೆಸ್ ಮಾಡಿದ್ದಾರೆ, ಶ್ರೀಮುರಳಿ ಸರ್ ಬ್ಲೆಸ್ ಮಾಡಿದ್ದಾರೆ, ಧ್ರುವ ಸರ್ಜಾ ಅವ್ರು ಬ್ಲೆಸ್ ಮಾಡಿದ್ದಾರೆ. ಹೇಗೆ ಇವ್ರ ಜೊತೆ ಎಲ್ಲ ಒಡನಾಟ ಹೇಗೆ ಅಂತ? ಇಲ್ಲ ಮ್ಯಾಮ್, ನಾನು ಮೊದ್ಲಿಂದನೂ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದೆ. ಜೊತೆಗೆ ಮ್ಯಾಮ್ ಎಂಟೈರ್ ಕರ್ನಾಟಕ ನನ್ನ ಎಲ್ಲ ಕೊರಿಯೋಗ್ರಾಫರ್ಸ್ಗಳಾಗಿರ್ಬೋದು, ಡ್ಯಾನ್ಸ್ ಮಾಸ್ಟರ್ಸ್ಗಳಾಗಿರ್ಬೋದು, ಹುಡುಗರುಗಳಾಗಿರ್ಬೋದು, ಎಲ್ಲ ಕ್ಯಾಟಗರಿ ವರ್ಗ ಜನನು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಷ್ಟು ವರ್ಷದಿಂದ ನೋಡಿ ಮ್ಯಾಮ್, ನಾನು ಯಾರ ಹತ್ರನೂ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಕೆಲಸ ನಾನು ನೀಟಾಗಿ ಮಾಡ್ತಿದ್ದೆ, ಬರ್ತಿದ್ದೆ, ಹೋಗ್ತಿದ್ದೆ. ನಾನು ಯಾರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮ್ಯಾಮ್. ನನ್ಗೆ ಇದ್ದಿದ್ದು ಒಂದೇ ನನ್ನ ಎಕ್ಸ್ಪೆಕ್ಟೇಷನ್. ಏನೋ ಅಂದ್ಕೊಂಡು ಬಂದಿದ್ದೀನಿ, ಅದನ್ನ ರೀಚ್ ಆಗ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ವಿಧಿ ಇಲ್ಲ, ಯಾಕಂದ್ರೆ ಜೀವನ ನಡೆಸ್ಬೇಕು, ಹೊಟ್ಟೆಪಾಡು. ನನ್ನ ನಂಬ್ಕೊಂಡು ಫ್ಯಾಮಿಲೀಸ್ ಇದೆ, ನನ್ನ ಫ್ಯಾಮಿಲಿ ಇದೆ. ಅದಕ್ಕೋಸ್ಕರ ನಾನು ಬೇರೆ ಕೆಲಸ ಮಾಡಲೇಬೇಕು. ಅದ್ರ ಮಧ್ಯದಲ್ಲಿ ಇಷ್ಟು ಜನದ ಪ್ರೀತಿ ಗಳಿಸಿದ್ದೀನಿ ಅಂತಂದ್ರೆ ನನ್ನ ಜನ್ಮದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಪುಣ್ಯ ಮ್ಯಾಮ್. ಇವತ್ತು ಅವ್ರ ಜೊತೆಗೆಲ್ಲ ಬೆರೀತಕ್ಕಂಥ ಒಂದು ಅವಕಾಶ ನಂಗೆ ದೇವ್ರು ಕೊಟ್ಟಿದ್ದಾನೆ ಅಂತಂದ್ರೆ, ಅವರು ನನಗೆ ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಓಕೆ, ಅಂದ್ರೆ ಈಗ ನೀವು ಹೇಳಿದ್ರಿ, ಹೌದು ನೀವು ಸ್ಟ್ರಗಲ್ ಮಾಡಿದೀರಾ, ಜೊತೆಗೆ ಅವ್ರ ಜೊತೆ ಒಂದ್ ಸ್ವಲ್ಪ ಒಡನಾಟ ಇತ್ತು ಅಂತ. ಬಟ್ ನೀವು ಕೇಳ್ದಲೇ ಕೂಡ ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಹೇಗೆ? ಅದೇ ಮ್ಯಾಮ್, ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ನನ್ನದೇ ಗೊತ್ತಾ, ನಾನು ಯಾವುದು ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಅಂತಂದ್ಬಿಟ್ಟು. ಇವತ್ತು ನಿಜ ಮ್ಯಾಮ್, ಇವತ್ತು ಒಂದು ಸಿನಿಮಾಗೆ, ಇವತ್ತು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಅದೊಂದು ಪ್ಲಾನಿಂಗ್ ಆಗುತ್ತೆ, ಒಂದು ಮಾರ್ಕೆಟಿಂಗ್ ಆಗುತ್ತೆ, ಅದು ಸೋಷಿಯಲ್ ಮೀಡಿಯಾ ಇದು ಮಾಡಬೇಕು, ಡಿಜಿಟಲ್ ಮಾಡಬೇಕು, ನ್ಯೂಸು, ಕಮರ್ಷಿಯಲ್ ಅಂತೆಲ್ಲ ಇರುತ್ತೆ, ಪಬ್ಲಿಸಿಟಿ, ಪ್ರಮೋಷನ್ ಅಂತ ಇರುತ್ತೆ ಮ್ಯಾಮ್. ನಮ್ಮ ಸಿನಿಮಾಗೆ ಮ್ಯಾಮ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಇದೇ ಥರ ಎಲ್ಲ ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ ಮ್ಯಾಮ್. ಎಂಟೈರ್ ಮೀಡಿಯಾ ಏನಿದೆ, ಟೆಲಿವಿಷನ್ ಏನಿದೆ, ಯೂಟ್ಯೂಬರ್ಸ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ನನ್ನ ಎಲ್ಲ ಪತ್ರಿಕಾ ಮಿತ್ರರಾಗಿರ್ಬೋದು. ಯಾಕೊತ್ತಾ, ನಾನು ನಿಮ್ಮ ಜೊತೆಲೇ ಬೆಳೆದಂಥ ವ್ಯಕ್ತಿ, ಕೆಲಸ ಮಾಡಿದಂಥ ವ್ಯಕ್ತಿ. ಪ್ರತಿಯೊಬ್ಬ ಟೆಕ್ನಿಷಿಯನ್ ನನಗೆ ಅದು ನಮಿಗೂ ಕೂಡ ಭಾವನೆ ಇದೆ. ಬಿಕಾಸ್ ನಮ್ದೇ ಆದಂತ ಜರ್ನಲಿಸಂ ಕೋರ್ಸ್ ನಲ್ಲಿ ಜರ್ನಲಿಸ್ಟ್ ಆಗಿ ವರ್ಕ್ ಶುರು ಮಾಡಿ ಇವತ್ತು ಹೀರೋ ಆಗ್ತಿದ್ದಾರೆ ಅಂತ ಅಂದಾಗ ನಮ್ಗದು ಬಹಳ ಖುಷಿಯಾದಂತ ವಿಚಾರ ಅಲ್ವಾ? ಖಂಡಿತ ಮ್ಯಾಮ್, ನಾನು ಅದೇ ಹೇಳ್ತೀನಲ್ಲ ಮ್ಯಾಮ್, ಇವತ್ತು ನಾನು ಎಷ್ಟೇ ಪತ್ರಿಕಾ ಮಿತ್ರರಿಗೂ, ನನ್ನ ಸ್ನೇಹಿತರು, ಟೆಕ್ನಿಷಿಯನ್ಸ್ಗೂ ನಾನು ಚಿರಋಣಿ ಆದ್ರೂ ಸಾಲದು ಮ್ಯಾಮ್. ಯಾಕೊತ್ತಾ, ಈ ಕಾಲದಲ್ಲಿ ₹1 ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಒಂದು ಉಳ್ಕಡ್ಡಿನೂ ಆ ಕಡೆ ಎದ್ದೋಗಲ್ಲ. ಅಂತ ಪರಿಸ್ಥಿತಿನಲ್ಲಿ ನಮ್ಮ ತಂಡದ ಹತ್ರ, ನಮ್ಮ ಹತ್ರ ಯಾರು ₹1 ದುಡ್ಡು ತಾಣ್ದಲೆ, ಕಮರ್ಷಿಯಲಿ ತಾಣ್ದಲೆ ಪ್ರತಿಯೊಬ್ರು ಇಂಡಿವಿಜುವಲಿ ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಾ. ಅದಕ್ಕೆ ನಾನು ಎಂಟೈರ್ ಮೀಡಿಯಾಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಾಗೆ ಪ್ರತಿಯೊಬ್ಬ ರಿಪೋರ್ಟರ್ಗಳಾಗಿರ್ಬೋದು, ಎಲ್ಲರೂ ಅಷ್ಟೇ ಮ್ಯಾಮ್. ಇಂಡಿವಿಜುವಲ್ ಆಗಿ ನಾನೊಂದು ಇಂಟರ್ವ್ಯೂ ಮಾಡ್ಕೊಡ್ತೀನಿ, ನನಗೆ ಒಂದು ಚಿಟ್ ಚಾಟ್ ಮಾಡ್ತೀನಿ, ಒಂದು ಬೈಟ್ಸ್ ಕೊಟ್ಬಿಡು, ಒಂದು ಸಪೋರ್ಟ್ ಮಾಡ್ಬಿಡು, ಒಂದು ಹೀರೋ ಡೈರೆಕ್ಟರ್ ಎಲ್ಲ ಕುತ್ಕೊಂಡ್ಬಿಡಿ ಮಾತಾಡ್ಬಿಡೋಣ, ಏನೋ ಒಂದಾಗುತ್ತೆ, ಸಿನಿಮಾಗೆ ಒಳ್ಳೇದಾಗ್ಲಿ. ನಿಜವಲ್ಲೇ ಅವರೇ ಫೋನ್ ಮಾಡ್ಬಿಟ್ಟು, ಏನೋ ನೀನು ನಮ್ಗೆ ಇಂಟರ್ವ್ಯೂ ಕೊಟ್ಟಿಲ್ಲ, ಬಾ ನಾವು ಒಂದು ಇಂಟರ್ವ್ಯೂ ಮಾಡೋಣ ನಿನ್ನ ಅಂತೇಳಿ ಪ್ರತಿಯೊಬ್ರು ಇಂಡಿವಿಜುವಲ್ ಆಗಿ ಫೋನ್ ಮಾಡ್ಬಿಟ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಮ್ಯಾಮ್. ಅದೇ ತರ ಮನೆ ಮಗ ಅಂತಂದ್ರೆ ನೀವು ನಿಜವಾಗ್ಲೂ ಮ್ಯಾಮ್, ನಾನು ಹೇಳೋದ್ಕಿಂತ ಅವರು ಅಷ್ಟು ಪ್ರೀತಿ ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತು ಅದನ್ನ ಏನೇ ಹೇಳಿದ್ರು ಮೀಡಿಯಾ ಮುಂದೆ ಏನೋ ಗೊತ್ತಾ, ಏನೋ ಸಿಂಪತಿಗೋಸ್ಕರ ಹೇಳ್ತಿದ್ದೀನಿ ನನ್ನ ಹತ್ರ ಆಗುತ್ತೆ. ಅವ್ರ ಜೀವನದಲ್ಲಿ ಅವ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಆ ಮನೆಗೆ ಹೋದಾಗ ಅವರು ಆಶೀರ್ವಾದ ಮಾಡಿದ್ದಾರೆ. ಬಟ್ ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್. ಯಾಕಂದ್ರೆ ಅವ್ರು ಹೇಳಿದಂತ ಒಂದೊಂದು ಪದ ನಿಮ್ ಬಗ್ಗೆ ತುಂಬಾ ಖುಷಿ ಅಂತ ಅನ್ಸೋ ವಿಚಾರ ಅಂದ್ರೆ, ರಾಮ್ ಹೀಗಿದಾರ ನಿಜವಲ್ಲ ಮ್ಯಾಮ್. ಯಾಕಂದ್ರೆ ನಾನು ಯಾವತ್ತೂ ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮ್ಯಾಮ್. ಆದ್ರೆ ಅವ್ರು ಕೊಟ್ಟಿರೋದೇ ಜಾಸ್ತಿ ನನಗೆ. ನಾನು ಅವ್ರಿಗೆ ಏನೂ ಕೊಟ್ಟಿಲ್ಲ ಮ್ಯಾಮ್, ಒಂದು ಕಣದಷ್ಟು ನಾನು ಅವ್ರಿಗೆ ಏನೂ ಕೊಟ್ಟಿಲ್ಲ. ಹೋದಾಗೆಲ್ಲ ಒಂದ್ಸಲಿ ಪ್ರೀತಿಯಿಂದ ಮಾತಾಡಿದ್ನಷ್ಟೇ. ಅವ್ರು ನನಗೆ ಕೊಟ್ಟಿರೋದೇ ತುಂಬಾ. ಅವ್ರು ನನ್ನನ್ನ ಅದು ಎಷ್ಟೋ ಸಲ ಹೇಳೋದಿಕ್ಕೂ ಆಗಲ್ಲ, ಅಂತಂತ ಸಿಚುವೇಶನ್ ಅಲ್ಲಿ ನನಗವರು ಜೊತೆಗೆ ನಿಂತಿದ್ದಾರೆ. ಸ್ವಲ್ಪ ಆಂತರಿಕವಾಗಿ, ಬಾಹಿಕವಾಗಿ, ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲಾ ತರನು ನನ್ನ ಲೈಫಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂದು ಕೆಲಸದಲ್ಲಿ ಆಗಿರ್ಬೋದು ಮ್ಯಾಮ್. ಎಲ್ಲದಕ್ಕಿಂತ ಏನ್ ಗೊತ್ತಾ ಮ್ಯಾಮ್, ಜೊತೆ ನಿಲ್ಲೋದು ಅಂತಂದ್ರೆ ನಾನು ಇದೀನಿ ಹೋಗೋ ಅಂತನಲ್ಲ, ಆದ್ರೆ ಒಂದು ಕೆಲಸದಲ್ಲಿ ನಿಂತಿದ್ದಾರೆ ನನಗೆ. ಆ ಒಂದು ಕೆಲಸದಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ನಾನು ತುಂಬಾ ಪಡೆದಿದ್ದೀನಿ ಅವರಿಂದ. ಅದಕ್ಕೆ ನಾನು ಅವ್ರಿಗೆ ಅಷ್ಟು ನಾನು ಇರ್ಲೇಬೇಕು ಮ್ಯಾಮ್. ನಾನೇ ಅಲ್ಲ, ಅದು ಯಾರೇ ಇದ್ರು, ನೀವೇ ಇದ್ರು ಸಮೇತ ಅವ್ರು ಇದ್ದೇ ಇರ್ತಾರೆ. ಅದು ಸುಮ್ಮನೆ ಹೇಳ್ಬಿಡ್ತಾರೆ, ಏನೋ ಹೊಗಳ್ತಾ ಇದ್ದೀನಿ ನಾನು ಅವ್ರನ್ನ, ಶಿವಣ್ಣನ ಹೊಗಳ್ಬಿಟ್ಟ ಬಂದ, ಏನೋ ಬಕೆಟ್ ಹಿಡಿದ್ಬಿಟ್ಟ. ಸುಳ್ಳು ಮ್ಯಾಮ್. ಮನಸ್ಫೂರ್ತಿಯಾಗಿ ನಾನು ಹೇಳ್ದೆ ಗೊತ್ತಾ, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಇವ್ರು ನನಗೆ ಜೀವನನೇ ತೋರಿಸಿದ್ದಾರೆ, ಜೀವನದಲ್ಲಿ ಕೈ ಹಿಡಿದಿದ್ದಾರೆ, ಕೆಲಸದಲ್ಲಿ ಕೈ ಹಿಡಿದಿದ್ದಾರೆ. ಅದು ನಿಜ ಮ್ಯಾಮ್. ಅದು ಎಷ್ಟೋ ಜನಕ್ಕೆ ಗೊತ್ತು ಮ್ಯಾಮ್, ಮೀಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು. ನನ್ನ ತುಳಿಬೇಕಂತಾನೆ ಎಷ್ಟೋ ಜನ ಇರ್ತಾರೆ, ನಾನು ಬೆಳಿಬಾರ್ದು, ಇವನು ಆ ಶೋಗಳು ಮಾಡಬಾರ್ದು, ಕೆಲಸ ಮಾಡಬಾರ್ದು, ಸಿನಿಮಾ ಬರಬಾರ್ದು ಅಂತ ಆ ತರ ಒಂದು ಸಿಚುವೇಶನ್ ಇದ್ದಾಗ್ಲೂ ಸಮೇತ ಶಿವಣ್ಣ ಆಗಿರ್ಬೋದು, ಕೆಲವು ಧ್ರುವ ಸರ್ ಆಗಿರ್ಬೋದು, ಮುರಳಿಯವರ್ ಆಗಿರ್ಬೋದು, ಕೆಲವೊಂದು ವ್ಯಕ್ತಿಗಳು ಮ್ಯಾಮ್ ನನಗೆ, ದರ್ಶನ್ ಸರ್ ಆಗಿರ್ಬೋದು, ಕೆಲವೊಂದು ವ್ಯಕ್ತಿಗಳು ನನಗೆ 100% ಸಪೋರ್ಟ್ ಮಾಡಿದ್ರು ಮ್ಯಾಮ್. ಹೇಳ್ತೀನಲ್ಲ, ವಿನೋದ್ ಪ್ರಭಾಕರ್ ಆಗಿರ್ಬೋದು,
ಯಾವತ್ತೂ ನನಗೆ ನಾವ್ ಇದೀವಿ ಕಣೋ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಕಣೋ, ಯಾಕೋ ತಲೆ ಕೆಡ್ಸ್ಕೊಳಕ್ ಹೋಯ್ತಾ, ಸೂಪರ್, ಎಲ್ಲ ಒಳ್ಳೇದಾಗುತ್ತೆ ಕಣೋ ಅಂತ ಪ್ರತಿಯೊಬ್ರು ಮ್ಯಾಮ್ ನನಗೆ ಸ್ವಲ್ಪ ಅದರಲ್ಲಿ ಶಿವಣ್ಣ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮೇ ಬಿ ಅವ್ರ ಮಗ ಇದ್ರು ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ, ನನ್ನ ಮಗನ್ ತರಾನೇ ನನ್ನ ಟ್ರೀಟ್ ಮಾಡಿ, ಗೀತಕ್ಕ ಶಿವಣ್ಣ ಇಬ್ರು ನನ್ನ ಮಗನ್ ತರಾನೇ ನನಗೆ ಇವತ್ತಿಗೂ ನಾನು ಅವ್ರ ಮಗನ್ ತರಾನೇ ನನ್ನ ನೋಡಿದರೆ, ಮುಂದೆನೂ ನೋಡ್ತಾರೆ ಅಂತ ನಾನು ಆ ಪ್ರೀತಿ ಯಾವತ್ತೂ ಕಳ್ಕೊಳ್ಳೋದಿಕ್ಕಲ್ಲ. ನಾನು ಹಾಗೆ ಅವ್ರಿಗೆ ಆನೆಸ್ಟ್ ಆಗಿ ಇದ್ದೀನಿ, ಇರ್ತೀನಿ ಮ್ಯಾಮ್. ಅದೇ ದೊಡ್ಡ ಮನೆ ಅಂದಿದ ತಕ್ಷಣ ನಮ್ಗೆ ಅದೊಂಥರ ತಿರುಪ್ತಿ ದೇವಸ್ಥಾನ ತರ, ದೂರದಿಂದ ಹೌದು ಎಲ್ರು ma'am. ಇಂಡಸ್ಟ್ರಿ ಬರೋ ಎಲ್ರು ಕೂಡ ಕೈ ಮುಗಿಯೋಕೆ ನೇರವಾಗಿ ಸಿಗೋಂತ ದೇವ್ರು. ಆದ್ರೆ ಆ ಕನೆಕ್ಷನ್ ದೇವ್ರ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ, ದೊಡ್ಡ ಮನೆ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಆತ್ಮೀಯತೆ, ಒಂದು ಬಾಂಧವ್ಯ ಏನಾದ್ರು ಬೇಕು. ನಿಮ್ಗೆ ಹೇಗೆ ಆ ಕನೆಕ್ಷನ್ ಶುರುವಾಗಿದ್ದು, ಅಲ್ಲಿ ಅಷ್ಟು ಹತ್ರಕ್ಕೆ ಅಷ್ಟು ಕ್ಲೋಸ್ ಆಗೋದಕ್ಕೆ ಯಾವಾಗಿಂದ ಆ ಬಾಂಡಿಂಗ್ ಶುರುವಾಗಿದ್ದು? ಇಲ್ಲ ಮ್ಯಾಮ್, ನಾನು ಅವ್ರ ಜೊತೆಗೆ ಒಂದು ಶೋ ಮಾಡ್ತೀನಿ, ನಾನು ಒಂದು ಚಾನಲ್ಗೆ ಒಂದು ಶೋ ಮಾಡ್ತೀನಿ, ಅಲ್ಲಿಂದ ನನ್ನ ಅವರ ಸಂಬಂಧ ಬೆಳೀತೆ. ಅದಾದ್ಮೇಲೆ ಕೆಲವು ವರ್ಷ ನಾನು ಹೋಗೋದಿಲ್ಲ, ನಾನು ನಂದೇನೋ ಕೆಲಸದಲ್ಲಿ ಸ್ವಲ್ಪ ಇದಾಗ್ತೀನಿ, ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಲ್ಲಿ ಇದಾಗ್ತೀನಿ. ಅದಾದ್ಮೇಲೆ ಮತ್ತೆ ಒಂದಿನ ನೆನಪಾಗತ್ತೆ, ಶಿವಣ್ಣಂಗೆ ಫೋನ್ ಮಾಡ್ತಾರೆ ನನಗೆ. ನಾನು ಸಡನ್ ಆಗಿ ಶಾಕ್ ಆಗತ್ತೆ, ಏನಿದೆ ಶಿವಣ್ಣ ಇಷ್ಟು ವರ್ಷ, ಒಂದು 6 ವರ್ಷ ಆದ್ಮೇಲೆ ಫೋನ್ ಮಾಡ್ತಿದಾರಲ್ಲ ಅಂತ ಅಂದ್ಬಿಟ್ಟು. ಹೇಗಿದ್ಯೋ, ಚೆನ್ನಾಗಿದ್ಯೋ, ಏನ್ ಮಾಡ್ತಿದ್ಯೇನೋ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರು ಯಾರೋ ಏನೋ ಹೇಳಿರ್ತಾರೆ, ಏನೋ ಹಿಂಗೆ ಸಮಸ್ಯೆನಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು. ಏನಾದ್ರು ಹೆಲ್ಪ್ ಬೇಕಿದ್ರೆ, ಏನಾದ್ರು ಸಪೋರ್ಟ್ ಬೇಕಿತ್ತು ಅಂತ ಹೇಳು, ಏನ್ ಬೇಕು ನಿನಗೆ, ನಾನು ಇದ್ದೀನಿ ಜೊತೆಲಿ, ದುಡ್ಡು ಏನಾದ್ರು ಬೇಕಾ, ಏನಾದ್ರು ಹೇಳ್ಬೇಕಾ, ಯಾರಿಗಾದ್ರು ಏನಾದ್ರು ಹೇಳ್ಬೇಕಾ, ಹೇಳು, ಏನ್ ಬೇಕು ಮಾಡ್ತೀನಿ ಅಂತ ಹೇಳ್ತೀನಿ. ನನ್ಗೆ ಹಣ ಏನು ಬೇಡ, ನನ್ಗೆ ಅಲ್ಲೇ ಒಂದು ಕೋಟಿ ಕೊಟ್ಟಷ್ಟು ಖುಷಿ ಆಗುತ್ತೆ. ಅಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನಾನು ಏನು ಅವರು ನನಗೆ ಅವ್ರಿಗೆ ನಾನು ಕೇಳ್ಕೊಂಡೋದಲ್ಲ, ಅವ್ರು ನನಗೆ ಫೋನ್ ಮಾಡ್ಬೇಕನ್ನೋದು ಏನು ಇಲ್ವೇ ಇಲ್ಲ. ನನ್ನಂತವ್ರು ಕೋಟಿ ಜನ ಇದಾರೆ, ಅಂಥದ್ರಲ್ಲಿ ಆ ವ್ಯಕ್ತಿ ಗೀತಕ್ಕ ಶಿವಣ್ಣ ಇಬ್ರು ಫೋನ್ ಮಾಡ್ಬಿಟ್ಟು ಪರ್ಸನಲ್ ಆಗಿ ಕೇಳ್ತಾರೆ ಮ್ಯಾಮ್. ಅದನ್ನ ಆ ಒಂದು ಟೈಮೇ ನನಗೆ ಒಂದು ಮರೆಯಲಾಗದಂತ ತಕ್ಷಣ. ಅದಾದ್ಮೇಲೆ ಹೋಗ್ತೀನಿ, ಮೀಟ್ ಮಾಡ್ತೀನಿ, ಭೇಟಿ ಆಗ್ತೈತೆ, ತುಂಬಾ ಕೆಲ್ಸಗಳು ಮಾಡ್ತೀವಿ ಮ್ಯಾಮ್ ಜೊತೆಯಲ್ಲಿ. ಯಾವುದೋ ಒಂದು ಕೆಲ್ಸದಲ್ಲಿ ಜೊತೆಗೆ ನಿಂತ್ಕೊಂತಾರೆ, ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ಅದನ್ನ ಏನ್ ಹೇಳಿದ್ರು ಅದು ಸಾಲದು ಮ್ಯಾಮ್. ನನ್ನ ಕೆಲ್ಸದಲ್ಲಿ ಜೊತೆಲಿ ನಿಂತಿದ್ದಾರೆ ಮ್ಯಾಮ್ ಅವ್ರು ಇವತ್ತಿಗೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಯಾವಾಗ ಹೋದ್ರು ಆ ಬಾಕ್ಲು ತೆಗ್ದಿರತ್ತೆ ಗೊತ್ತಾ, ಅಲ್ಲಿ ಹೋದಾಗ ಹೋಗಿ ಊಟ ಮಾಡ್ಕೊಂಡು ಅವ್ರ ಜೊತೆಗಿದ್ದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಪ್ರೀತಿಯಿಂದ ನನಗೆ ಆಹ್ವಾನ ಇದೆ. ಅದು ನನ್ನ ಜನ್ಮದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ದೊಡ್ಡ ಪುಣ್ಯ. ಅವ್ರ ಜೊತೆಗೆ ಅಂತ ಅಣ್ಣವ್ರ ಮೊಮ್ಮಗ ಮ್ಯಾಮ್ ಅವರು, ಅಂತ ಅಣ್ಣವ್ರ ಮಗ ರಾಜ್ಕುಮಾರ್ ಸರ್ನ ನಾನು ನೋಡಿಲ್ಲ, ನಾನು ಯಾವತ್ತೂ ಅವ್ರ ಸಿನಿಮಾಗಳನ್ನ ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ, ಅವ್ರ ಎಲ್ಲಾ ಸಿನಿಮಾಗಳು ನನಗೆ ತುಂಬಾ ಇಷ್ಟ.